ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನೈಕಾ ಬಗ್ಗೆ ಮಾತಾಡ್ಕೊಂಡ್ರೆ ನೈಕಾ ಅವರು ಇವನ್ ಡಿಮಾರ್ಟ್ ಅವರು ಅವರ ಕ್ವಾರ್ಟರ್ಲಿ ಸೇಲ್ಸ್ ಮುಂಚೆ ಅವರ ಬಿಸ್ನೆಸ್ ಅಪ್ಡೇಟ್ ಅಂತೂ ಮಾಡಿದ್ದಾರೆ. ನೈಕಾ ರಿಲೇಟೆಡ್ ಆಗಿ ಡೆಫಿನೆಟ್ಲಿ ಇದು ವೀಕ್ ಡೇಟಾನೇ ಅನ್ಕೋಬೇಕು. ನೈಕಾ ರಿಲೇಟೆಡ್ ಆಗಿ ನೀವು ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ನಲ್ಲಿ ಇವರು ಪಬ್ಲಿಷ್ ಮಾಡಿರುವಂತ ಡಾಕ್ಯುಮೆಂಟ್ ನೋಡಿದ್ರೆ Q3 ಜೊತೆ ಕಂಪೇರ್ ಮಾಡಿದ್ರೆ Q4 ಚೆನ್ನಾಗಿದೆ ಅಂತಾನೆ ಆದ್ರೆ ಆಕ್ಚುಲಿ ಆ Q3ನೇ ವೀಕ್ ಕ್ವಾರ್ಟರ್. ಸೊ ಆ ವೀಕ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಓವರಾಲ್ ಆಗಿ ಬಿಸ್ನೆಸ್ ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಮೂಮೆಂಟಮ್ ಅಂತೂ ಕಾಣಿಸ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅಲ್ಲಿ ನಮಗೆ ಇಂಪ್ರೂವ್ ಆಗಿರೋ ತರ ಬರುತ್ತೆ. ಆದ್ರೆ ಅದು Q3 ಇಂದ ಒಂದು ವೀಕ್ ಕ್ವಾರ್ಟರ್ ಜೊತೆ ಕಂಪೇರ್ ಮಾಡ್ತಿದ್ದಾರಲ್ವಾ, ಅದರಿಂದ ಅದು ನಾವು ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಗಮನಿಸಬೇಕಾಗಿರೋದು ಫ್ಯಾಷನ್ ಬಿಸ್ನೆಸ್ ಅದು Q3 ನಲ್ಲಿ 50% ಹತ್ರ ಗ್ರೋ ಆಗಿದ್ರೆ ಇಲ್ಲಿ ಮಿಡ್ ಟೀನ್ಸ್ ನಲ್ಲಿ ಗ್ರೋ ಆಗ್ತಾ ಇರೋದು ಪ್ರೀವಿಯಸ್ ಕ್ವಾರ್ಟರ್ ನಲ್ಲಿ ಇರುವಂತ ಗ್ರೋತನ್ನು ಫ್ಯಾಷನ್ ಬಿಸ್ನೆಸ್ ನಲ್ಲಿ ತಗೊಂಡ್ ಬರೋಕ್ ಆಗದೆ ಇರೋ ಕಾರಣವಾಗಿ ಇಲ್ಲಿ ಸ್ಟಾಕ್ ರಿಲೇಟೆಡ್ ಆಗಿ ಪ್ರೆಷರ್ ನ ಕ್ರಿಯೇಟ್ ಮಾಡಿದೆ. ಇದರ ಜೊತೆಗೆ ಮ್ಯಾನೇಜ್ಮೆಂಟ್ ಹೇಳ್ತಿರೋದು ಕಸ್ಟಮರ್ಸ್ ಡಿಸ್ಕ್ರಿಷನರಿ ಪ್ರಾಡಕ್ಟ್ಸ್ ಇರುತ್ತಲ್ವಾ, ಲೈಕ್ ಖಂಡಿತವಾಗ್ಲೂ ತಗೋಬೇಕನ್ನೋ ತರ ಪ್ರಾಡಕ್ಟ್ಸ್ ಅಲ್ಲ, ನಾವು ಸ್ವಲ್ಪ ಹ್ಯಾಪಿನೆಸ್ ನ ಕೊಡುವಂತ ಪ್ರಾಡಕ್ಟ್ಸ್ ನ ತಗೋಬೇಕಾ ಅಥವಾ ಇಲ್ವಾ ಅಂತ ಅನ್ಕೊಂಡೋ ಪ್ರಾಡಕ್ಟ್ಸ್ ಇರತ್ತಲ್ವಾ, ಆ ಡಿಸ್ಕ್ರಿಷನರಿ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಕನ್ಸ್ಯೂಮರ್ಸ್ ಸ್ವಲ್ಪ ಹಿಂದಕ್ಕೆ ಹೋಗ್ತಿರೋ ತರ ಅವ್ರು ಮಾಡಿದ ಸ್ಟೇಟ್ಮೆಂಟ್ಸ್ ಅನ್ನು ದೆನ್ ಬ್ಯೂಟಿ ಅನ್ನೋದು ಡಿಸ್ಕ್ರಿಷನರಿ ಸೆಗ್ಮೆಂಟ್ ಆಗಿ ಬರುತ್ತಲ್ವಾ, ಅದರಿಂದ ಅದು ನೈಕಾ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಕ್ವಾರ್ಟರ್ಸ್ ನೆಗೆಟಿವ್ ಆಗಿರುತ್ತೆ ಅನ್ನೋ ಕಸ್ಟಮರ್ ಸ್ಪೆಂಡಿಂಗ್ ಸೈಕಲ್ ಇವರ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಇವರ ಅನಾಲಿಸಿಸ್ ರಿಲೇಟೆಡ್ ಆಗಿ ಚೇಂಜ್ ಆಗಿರೋ ತರ ಇವರು ಮಾಡ್ತಿರೋ ಅಪ್ಡೇಟ್ ಸ್ಟಾಕ್ ಪ್ರೈಸ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದ್ದೆ. ನೈಕಾ ಅವರಿಗೆ ಅಗೇನೆಸ್ಟ್ ಆಗಿ ಇನ್ನೊಂದು ಅಪ್ಡೇಟ್ ಇದೆ. ರಿಲಯನ್ಸ್ ಅವರು ಈ ಬ್ಯೂಟಿ ಬಿಸ್ನೆಸ್ ನಲ್ಲಿ ಎಂಟರ್ ಆಗ್ತಾ ಫಸ್ಟ್ ಬ್ಯೂಟಿ ಸ್ಟೋರ್ ನ ಥೈರಾ ಅನ್ನೋ ಬ್ರ್ಯಾಂಡ್ ನ ಮುಂಬೈನಲ್ಲಿ ಲಾಂಚ್ ಮಾಡಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇವನ್ ಆಪಲ್ ಅವರು ಅವರ ಅಫಿಷಿಯಲ್ ಸ್ಟೋರ್ ನ ಮುಂಬೈನಲ್ಲಿ ಲಾಂಚ್ ಮಾಡ್ತಿರೋ ತರ ಡೇಟಾ ಇದೆ. ಅದು ಲಿಸ್ಟ್ ಆಗಿಲ್ಲ, ಬಟ್ ಇದು ಪೇರೆಂಟ್ ಕಂಪನಿ ಆಗಿರುವಂತ ರಿಲಯನ್ಸ್ ಇಂಡಸ್ಟ್ರಿ ಲಿಸ್ಟ್ ಆಗಿದೆ ಅಲ್ವಾ, ಅದರಿಂದ ರಿಲಯನ್ಸ್ ರಿಟೇಲ್ ಅವರು ಈ ಬ್ಯೂಟಿ ಸೆಗ್ಮೆಂಟ್ ಅಲ್ಲೂ ಒಂದು ಪ್ರಾಮಿನೆಂಟ್ ಪ್ಲೇಯರ್ ಆಗಿ ಬೆಳೆಯೋದಕ್ಕೆ ಸ್ಟೆಪ್ಸ್ ಹಾಕಿರೋ ತರ ನಾವು ಅದರ ರಿಲೇಟೆಡ್ ಆಗಿ ಫಸ್ಟ್ ಸ್ಟೋರ್ನು ಮುಂಬೈನಲ್ಲಿ ಲಾಂಚ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಸ್ಟೋರ್ ಒಂದೇ ಇಲ್ಲ, ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇವರಿಗೆ ಆನ್ಲೈನ್ ಪ್ರೆಸೆನ್ಸು ಇದೆ. ಅಂದ್ರೆ ಇದು ಡೈರೆಕ್ಟ್ ಆಗಿ ನೈಕಾ ರಿಲೇಟೆಡ್ ಆಗಿ ಕಾಂಪಿಟೇಟರ್ ಆಗತ್ತಲ್ವಾ, ಅದರಿಂದ ಇದರ ಇಂಪ್ಯಾಕ್ಟ್ ನೈಕಾ ರಿಲೇಟೆಡ್ ಆಗಿ ಇರುತ್ತೆ. ಪರ್ಟಿಕ್ಯುಲರ್ಲಿ ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಸೇಲ್ಸ್ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಫ್ರೆಂಡ್ಸ್, IEX ಬಗ್ಗೆ ಮಾತಾಡ್ಕೊಂಡ್ರೆ IEX ಇವತ್ತು 10.5% ಹತ್ರ ಮೂವ್ ಆಗಿದೆ. ಏನಕ್ಕೆ ಅನ್ನೋ ಹತ್ರ ಕ್ವಶನ್ಸ್ ಬರ್ತಿದೆ ಅಲ್ವಾ. ಆಕ್ಚುಲಿ ಇದರ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ನಾವು ನಿನ್ನೆ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ವಿ. ಬಟ್ ಆ ತರ ನೋಡಿದೆ ನಮಗೆ ನಿನ್ನೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ರಿಯಾಕ್ಟ್ ಆಗಿರ್ಬೇಕಲ್ವಾ ಅಂದ್ರೆ, ಬಟ್ ನಿನ್ನೆ IEX ಅಲ್ಲಿ ಏನೂ ಆ ತರ ರ್ಯಾಲಿ ಕಾಣಿಸ್ಲಿಲ್ಲ. ಅಂಡ್ ಮೇ ಬಿ ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಮೋಸ್ಟ್ ಆಫ್ ದಿ ಮೀಡಿಯಂ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಯಾವ್ದಾದ್ರೆ ಜಾಸ್ತಿ ಸೆಲ್ ಆಫ್ ಆಗಿರುತ್ತಲ್ವಾ ಅಂಡ್ ಗ್ರೋತ್ ಇರುತ್ತೆ ಅಂತ ಇಫ್ ಇನ್ ಕೇಸ್ ಅಟ್ರಾಕ್ಟಿವ್ ಬಿಸ್ನೆಸ್ ಏನಾದ್ರು ಕಾಣಿಸ್ತಾ ಇದ್ರೆ ಅದರಲ್ಲಿ ಒಳ್ಳೆ ರ್ಯಾಲಿ ಒಂದೊಂದು ಟೈಮಲ್ಲಿ ಒಂದೊಂದು ಸ್ಟಾಕ್ ಅಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಆ ರೀಸನ್ಸ್ ಇಂದಾನೆ ಸೆಲೆಕ್ಟೆಡ್ ಸ್ಟಾಕ್ಸ್ ಅಲ್ಲಿ ಹೋಗ್ತಿರೋ ಇನ್ವೆಸ್ಟ್ಮೆಂಟ್ಸ್ ಮೂಲಕ ಇವತ್ತು IEX ಅಲ್ಲಿ ರ್ಯಾಲಿ ಕಾಣಿಸಿರಬಹುದು. ಈ ಥೀಸಸ್ ಅಲ್ಲದೆ ಇನ್ನೊಂದು ಅಪ್ಡೇಟ್ IEX ರಿಲೇಟೆಡ್ ಆಗಿ ಇವತ್ತು ಯಾವುದೂ ಇಲ್ಲ. ನೆಕ್ಸ್ಟ್ ಡಿಮಾರ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಡಿಮಾರ್ಟ್ ನಂಬರ್ಸ್ ಸ್ಟ್ರೈಟ್ ಅವೇ ನಾವು ನೋಡ್ತಾ ಇದ್ರೆ ಇಯರ್ ಇಯರ್ ಕಂಪ್ಯಾರಿಸನ್ ಅಲ್ಲಿ 20% ಗ್ರೋ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ಸೇಲ್ಸ್ ಪರವಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ರೆ ಇವರ ಗ್ರೋತ್ ರೇಟ್ ಆವರೇಜ್ ಗ್ರೋತ್ ರೇಟ್ ಗಂದ್ರೂ ಎಕ್ಸ್ಪೆಕ್ಟೆಡ್ ಗಂದ್ರೂ ಬಿಲೋ ನಂಬರ್ಸ್ ಇರೋ ತರ ಕಾಣಿಸ್ತಾ ಇದೆ. ಟೂ ಮಚ್ ಬಿಲೋ ಇದೆಯಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಗಂದ್ರೆ ಸ್ಲೈಟ್ ಬಿಲೋನೇ ಇದೆ. ಮತ್ತೆ ಏನಕ್ಕೆ ಸ್ಟಾಕ್ 4.5% ವರೆಗೂ ಡೌನ್ ಆಗಿದೆ ಅಂದ್ರೆ ಫ್ರೆಂಡ್ಸ್, ಮಾರ್ಕೆಟ್ ಯಾವಾಗ್ಲೂ ಹೈಯರ್ ಮಲ್ಟಿಪಲ್ಸ್ ಕೊಟ್ಟಿರೋಂಥ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಒಂದು ಸ್ಟಾಕ್ ನ ಕೊಟ್ಟು ರಿವಾರ್ಡ್ ಮಾಡ್ತಿರೋಂಥ ಸ್ಟಾಕ್ ನ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಅದಕ್ಕೆ ತಕ್ಕ ಹಾಗೆ ಇರಬೇಕು. ಒಂದು ಹೈ PE ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಅವರ ಗ್ರೋತ್ ಹಾಗೆ ಇರುತ್ತೆ ಅನ್ನೋ ಹತ್ರ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಆ ಎಕ್ಸ್ಪೆಕ್ಟೆಡ್ ಗ್ರೋತ್ ಗಂದ್ರು ಬಿಲೋ ನಂಬರ್ಸ್ ಕಾಣಿಸ್ತಾ ಇದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕಾಣಿಸುತ್ತೆ. ಅದರಿಂದಾನೆ ಇವನ್ 20% ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಗ್ರೋತ್ ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿಲ್ಲ ಡಿಮಾರ್ಟ್ ಬಗ್ಗೆ. ಅಂದ್ರೆ ಈಗ ಡಿಮಾರ್ಟ್ ಅವರು 18 ಸ್ಟೋರ್ಸ್ ನ ಹೊಸದಾಗಿ ಆಡ್ ಮಾಡ್ತಾ ಇದ್ರೆ ಟೋಟಲಿ 324 ಸ್ಟೋರ್ಸ್ ನ ಮೇಂಟೈನ್ ಮಾಡ್ತಿರೋ ತರ ಅಂಡ್ FY23 ನಲ್ಲಿ 40 ಸ್ಟೋರ್ಸ್ ಹತ್ರ ಇವರು ಆಡ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ TTK ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಏಪ್ರಿಲ್ 20th ಇವರು ಬೋರ್ಡ್ ಸಮಾವೇಶ ಮಾಡಿ ಸ್ಟಾಕ್ ಮಾರ್ಕೆಟ್ ಇಂದ ಡಿಲಿಸ್ಟ್ ಆಗ್ಬೇಕನ್ನೋ ತರ ಸ್ಟಾಕ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬೇಕಂತ ನೋಡ್ತಿದ್ದಾರೆ. ಎಕ್ಸಿಟ್ ಆಗ್ಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ ಅಲ್ವಾ. ಪ್ರಮೋಟರ್ಸ್ ಹತ್ರ 90% ಹತ್ರ ಪಾಲಿರಬೇಕು. ಬಟ್ ಪ್ರಮೋಟರ್ಸ್ ಹತ್ರ ಪ್ರೆಸೆಂಟ್ ಈಗ 74.39% ಹತ್ರ ಮಾತ್ರನೇ ಶೇರ್ಸ್ ಇದೆ. ಅಡಿಷನಲ್ ಆಗಿ ರಿಮೈನಿಂಗ್ ಪೋರ್ಷನ್ ಮೀನ್ಸ್ 25.6% ಹತ್ರ ಪೋರ್ಷನ್ ಪಬ್ಲಿಕ್ ಹತ್ರ ಇದೆ. ಅದರಿಂದ ಅವರ ಶೇರ್ಸ್ ಮೆಜಾರಿಟಿ ಆಫ್ ಶೇರ್ ಅಕ್ವೈರ್ ಮಾಡೋದಕ್ಕೋಸ್ಕರ ಆ ಶೇರ್ಸ್ಗೋಸ್ಕರ ಅವರು ಓಪನ್ ಆಫರ್ ಪ್ರಕಟಣೆ ಮಾಡಿ ಒಂದು ಪ್ರೈಸ್ ಅಂತೂ ಡಿಸೈಡ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ರಿವರ್ಸ್ ಬುಕ್ ಬಿಲ್ಡಿಂಗ್ ಪ್ರಾಸೆಸ್ ನಲ್ಲಿ ಭಾಗವಾಗಿ ಮಾರಬೇಕಂತ ಅನ್ಕೊಳ್ಳೋರು ಅವ್ರು ಎಷ್ಟಕ್ಕೆ ಮಾರ್ತಾರ ಒಂದು ಪ್ರೈಸ್ ಡಿಸೈಡ್ ಮಾಡಿಕೊಂಡು ಫೈನಲ್ ಆಗಿ ಆ ಪ್ರೈಸ್ ಪ್ರಮೋಟರ್ಸ್ಗೆ ಇಂಟ್ರೆಸ್ಟ್ ಆಗ್ತಾ ಇದ್ರೆ ಮೆಜಾರಿಟಿ ಆಫ್ ಶೇರ್ಸ್ ಬಂದ ಮೇಲೆ ಅವರು ಡಿಲಿಸ್ಟ್ ಆಗಬಹುದು. ಇದೆಲ್ಲ ಒಂದು ಪ್ರಾಸೆಸ್ ನಲ್ಲಿ ರನ್ ಆಗ್ತಾ ಇರುತ್ತೆ. ಅಂಡ್ ಇವನ್
ಈ ಡಿಲಿಸ್ಟಿಂಗ್ ಪ್ರಾಸೆಸ್ ಪ್ರಮೋಟರ್ಸ್ ಆಫರ್ ಮಾಡಿರೋ ಪ್ರೈಸು ನಿಮ್ಮ ಹತ್ರ ಇರೋಂಥ ಶೇರ್ಸ್ ಮಾರಬೇಕಂದ್ರೂ ಸೆಲ್ ಮಾಡಬೇಕಂತ ಅನ್ಕೊಂಡ್ರು ನೀವು ಥ್ರೂ ಈ ಪ್ರಾಸೆಸ್ ಅಲ್ಲಿ ನಿಮ್ಮ ಹತ್ರ ಇರೋಂಥ ಶೇರ್ಸ್ನ ಸೆಲ್ ಮಾಡಬಹುದು. ಇದರ ರಿಲೇಟೆಡ್ ಆಗಿ ಫರ್ದರ್ ಡೀಟೇಲ್ಸ್ ನಮಗೆ ಏಪ್ರಿಲ್ 20th ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಡೇಟಾ ಎಲ್ಲೂ ಯಾವ ಬ್ಯಾಂಕ್ಸೂ ಎನ್ ಬಿ ಎಫ್ ಸಿನೂ ಅವರ ಬಿಸ್ನೆಸ್ ಡೇಟಾನಲ್ಲಿ ಎಲ್ಲೂ ಡಿಸಪಾಯಿಂಟ್ ಮಾಡ್ತಿಲ್ಲ. ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅವರು, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಅವರು ಆಕ್ಚುಲಿ ಸ್ಟಾಕ್ ಡೌನ್ ಆಗಿದೆ ಇವತ್ತು, ಆದರೆ ಇವರು ರಿಲೇಟೆಡ್ ಆಗಿ ಒಳ್ಳೆ ಅಪ್ಡೇಟ್ನ ಪಬ್ಲಿಷ್ ಆಗಿದೆ. ಇದರ ಜೊತೆಗೆ ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಅವ್ರ ಡೇಟಾನು ಚೆನ್ನಾಗೇ ಇದೆ. ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಂಡ್ NBFCs ರಿಲೇಟೆಡ್ ಆಗಿ ಡಿಸ್ಬರ್ಸಸ್ ಬೆಟರ್ ಆಗೇ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಚೋಳಮಂಡಲಂ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ಮೂವ್ಗೆ ರೀಸನ್ ಡಿಸ್ಬರ್ಸಸ್ ಜೊತೆಗೆ ಇವರ ವೆಹಿಕಲ್ ಲೋನ್ಸ್ ಬೆಳೀತಾ ಇರೋದು, ವೆನ್ ಕಲೆಕ್ಷನ್ಸ್ ಎಫಿಷಿಯನ್ಸಿನು ಲಾಸ್ಟ್ ರೀಸೆಂಟ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ ಆಗ್ತಾ ಇರೋದು, ಅಂಡ್ ಇವರ ಜೊತೆಗೆ ಡಿಸ್ಬರ್ಸಸ್ ಕಲೆಕ್ಷನ್ಸ್ ಎಫಿಷಿಯನ್ಸಿನು ಇವೆಲ್ಲಾನು ಮೋಸ್ಟ್ ಆಫ್ ದಿ NBFC ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಇಂಪ್ರೂವ್ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಫೈನಾನ್ಷಿಯಲ್ ಸ್ಪೇಸು ಇನ್ಕ್ಲೂಡಿಂಗ್ ಟಾಪ್ ಬ್ಯಾಂಕ್ಸ್ ಇಂದಾನು NBFC ಅಂಡ್ ಇವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಡೇಟಾ ಪಬ್ಲಿಷ್ ಆಗ್ತಿರೋ ಡೇಟಾ ಎಂಕರೇಜಿಂಗ್ ಆಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಕಮಿಂಗ್ ಡೇಸ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ರಿಲೇಟೆಡ್ ಆಗಿ ನಮಗೆ ಡೇಟಾ ಅಪ್ಡೇಟ್ ಆಗುತ್ತೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಚ್ ಎಂಡಿಂಗ್ ಟೈಮ್ ನಲ್ಲಿ ನಮಗೆ ಈ ಲೈಫ್ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ಪ್ರಾಡಕ್ಟ್ಸ್ ನ ಜಾಸ್ತಿ ಜನ ತಗೊಂಡಿರ್ತಾರಲ್ವಾ, ಅದರಿಂದ ಇವನ್ ಏಪ್ರಿಲ್ ರಿಲೇಟೆಡ್ ಆಗಿನೂ ನಮಗೆ ಜಾಸ್ತಿ ಈ ಲೈಫ್ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ರಿಲೇಟೆಡ್ ಆಗಿ ಬಜ್ ಅಂತೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಲ್ಲೂ ನಮಗೆ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಸೇಲ್ಸು ಕ್ರಿಯೇಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ನಮಗೆ ಅಪ್ಡೇಟ್ ಆಗ್ತಿರೋಂಥ ಲೈಫ್ ಇನ್ಶೂರೆನ್ಸ್ ಕಂಪನಿ ಸೇಲ್ಸ್ ನಂಬರ್ಸು ಇಂಟ್ರೆಸ್ಟಿಂಗ್ ಆಗಿ ಇರ್ಬೋದು. ಸೊ HDFC ಲೈಫ್, SBI ಲೈಫ್, ಇವನ್ LIC ರಿಲೇಟೆಡ್ ಆಗಿ ನಾವು ಅಪ್ಕಮಿಂಗ್ ಟೈಮ್ಸಲ್ಲಿ ಇಂಟ್ರೆಸ್ಟಿಂಗ್ ಡೇಟಾ ಅಂತೂ ಗಮನಿಸಬಹುದು. ಕೊನೆಯದಾಗಿ ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪೌಡರು ನಮ್ಮೆಲ್ಲರಿಗೂ ತಿಳಿದೇ ಇರತ್ತಲ್ವಾ. ತುಂಬಾ ವರ್ಷಗಳಿಂದ ಐ ಥಿಂಕ್ ಆಲ್ಮೋಸ್ಟ್ 130 years ಇಂದಾನು ಜಾನ್ಸನ್ ಅಂಡ್ ಜಾನ್ಸನ್ ಅವರು ಈ ಬೇಬಿ ಪೌಡರ್ನ ಮಾರ್ತಾನೆ ಇದ್ದಾರೆ. ಆದರೆ 2020ನಲ್ಲಿ ಈ ಬೇಬಿ ಪೌಡರು ಜಾನ್ಸನ್ಗೆ ಸಂಬಂಧಿಸಿರೋ ಪರ್ಟಿಕ್ಯುಲರ್ ಬೇಬಿ ಪೌಡರ್ನ ಯೂಸ್ ಮಾಡಿರೋ ಕಾರಣವಾಗಿ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಥರ, ಪರ್ಟಿಕ್ಯುಲರ್ಲಿ ಆಸ್ಬೆಸ್ಟಸ್ ಇರೋ ಕಾರಣವಾಗಿ ಕ್ಯಾನ್ಸರ್ಸ್ ಮಕ್ಕಳಿಗೆ ಬರುತ್ತೆ ಅನ್ನೋ ಥರ, ಬಿಕಾಸ್ ಆಸ್ಬೆಸ್ಟಸ್ ಅನ್ನೋದು ಕ್ಯಾನ್ಸರ್ ಒಂದು ಏಜೆಂಟ್. ಅದರಿಂದ ಈ ಪೌಡರ್ನ ಮಕ್ಕಳಿಗೆ ಯೂಸ್ ಮಾಡಿರೋ ಕಾರಣವಾಗಿ ತುಂಬಾ ಜನ ಮಕ್ಕಳು ಇಂಪ್ಯಾಕ್ಟ್ ಆಗಿರೋ ಥರ ನಾರ್ತ್ ಅಮೆರಿಕಾನಲ್ಲಿ ಆಲ್ಮೋಸ್ಟ್ 40,000 ಹತ್ರ ಲಾಸೌಟ್ಸ್ ಜಾನ್ಸನ್ ಅವರಿಗೆ ಅಗೇನೆಸ್ಟ್ ಆಗಿ ಫೈಲ್ ಆಗಿದೆ. ಇದರಲ್ಲಿ ತುಂಬಾ ಕೇಸಸ್ ವರೆಗೂ ಕೋರ್ಟ್ನಲ್ಲಿ ಪೇರೆಂಟ್ಸ್ ಕಡೆಗೆ ಅನುಕೂಲವಾಗಿ ಆದೇಶಗಳು ಬಂದಿದೆ. ಸೊ ಇಷ್ಟು ದೊಡ್ಡ ಮೊತ್ತದಲ್ಲಿ ಲಾಸಸ್ನ ಜಾನ್ಸನ್ ಅಂಡ್ ಜಾನ್ಸನ್ ಅವರು ತಗೋಬೇಕಾಗಿ ಬಂದಿದೆ. ಅಂಡ್ ಇದು ತುಂಬಾ ಟೈಮ್ ಬ್ಯಾಕ್ ಇಂದಾನು ಇದರ ಬಗ್ಗೆ ಅಗೇನೆಸ್ಟ್ ಆಗಿ ಫೈಟ್ ಮಾಡ್ತಿದ್ದಾರೆ. ಈ ಕ್ಯಾನ್ಸರ್ ಇಶ್ಯೂ ಇನ್ಫಾರ್ಮೇಶನ್ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಕಾರಣವಾಗಿ ಇವರ ಸೇಲ್ಸ್ ತುಂಬಾ ಡ್ರಾಪ್ ಆಗಿದೆ. ಅದರಿಂದ ಈ ಪ್ರಾಡಕ್ಟ್ಸ್ ಇವರು ಸ್ಟಾಪ್ ಮಾಡ್ತಿರೋ ತರ, ಸೇಲ್ಸ್ ನ ಸ್ಟಾಪ್ ಮಾಡ್ತಿರೋ ತರ ಅಪ್ಡೇಟ್ಸ್ ಮಾಡ್ತಾ, ಅಂಡ್ ಜಾನ್ಸನ್ ಅಂಡ್ ಜಾನ್ಸನ್ ಪೌಡರ್ ರಿಲೇಟೆಡ್ ಆಗಿ ಲೀಗಲ್ ಆಗಿ ಅವರು ಇಶ್ಯೂಸ್ ನ ಫೇಸ್ ಮಾಡ್ತಿರೋ ಕಾರಣವಾಗಿ ಇದಕ್ಕೆ ಒಂದು ಫೈನಲ್ ಸೆಟಲ್ಮೆಂಟ್ ಗೋಸ್ಕರ $9 billion ಅಂದ್ರೆ $1 billion ಅಂದ್ರೇನೆ ಪ್ರೆಸೆಂಟ್ ಆಲ್ಮೋಸ್ಟ್ 8,200 crores. ಆ ತರದ್ದು $9 billion ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 70,000 ಕೋಟಿ ಹತ್ರ ಒನ್ ಟೈಮ್ ಸೆಟಲ್ಮೆಂಟ್ ನ ಮಾಡಿ ಇವರು ರಿಲೇಟೆಡ್ ಆಗಿರುವಂತ ಎಲ್ಲಾ ಲಾಸಸ್ ನ ಕ್ಲಿಯರ್ ಮಾಡ್ಕೋಬೇಕನ್ನೋ ತರ ಜಾನ್ಸನ್ ಅಂಡ್ ಜಾನ್ಸನ್ ಅವರು ಮುಂದೆ ಬಂದಿರೋ ತರ ಪ್ರಪೋಸ್ ಮಾಡಿರೋ ತರ ನಮಗೆ ಡೀಟೇಲ್ಸ್ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದೂ ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲನೂ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.